ಕರಡಿ ಗಿರಡಿ ಬಂದ್ಬಿಟ್ಟದು ಬರ್ತಾವಲ್ಲಪ್ಪ. ಇನ್ನ ಎಷ್ಟು ಕಿಲೋಮೀಟರ್ ಈ ತರ? 5 ಕಿಲೋಮೀಟರ್. ಅಲ್ಲೇ ಸ್ಕೂಲ್. ಕನ್ನಡ ಗೊತ್ತು. ಕನ್ನಡ ಗೊತ್ತಾ? ಕನ್ನಡ ಗೊತ್ತಾ? ಹೌದಾ? ಬಂದಿದ್ದೀರಾ ಬೆಂಗಳೂರಿಗೆ? ಹಾಂ ಬಂದಿದ್ದೀರಾ ಯಾವಾಗಾದರೂ? ಓಕೆ. ಜನರೇ ಮಳೆ ಯಾಕೆ ಜನರೇ ಸರ್? ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾವಿವತ್ತು ಹೋಗ್ತಾ ಇರೋಂಥ ಪ್ಲೇಸ್ ಬಂದು ವಯನಾಡಲ್ಲಿ 900 ಕಂಡಿ ಅಂತ. ಕೆಲವೊಂದ್ಸಲ ಅಂತೀವಲ್ಲ, ನಾವು ಹೋಗ್ತಾರೋ ಪ್ಲೇಸ್ಗೆ ನಾವು ಹೋಗೋ ದಾರಿನೇ ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಲಿಟ್ರಲಿ ನನಗೆ ಅದೇ ಥರ ಅನಿಸ್ತಾ ಇರೋದು. ವಯನಾಡಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಒಂದು ಬ್ಯೂಟಿಫುಲ್ ವ್ಯೂಗೂ ನೋಡೋಕ್ಕೆ ನಮಗೆ ಸಿಗ್ತಾ ಇದೆ. ಈ ಕಡೆ ಅವ್ರದ್ದು ಇನ್ನೂ ಫೋಟೋ ಶೂಟ್ ಮುಗ್ದಿಲ್ಲ ಕಣ. ಯಾವುದು XUV 700 ಬರೀವರ. ಕಾಫಿಗಿಂತ ಟೀ 250 ಅಂತ ಒಂದು ಗ್ಲಾಸ್ ಬಿಡ್ಗೆ ಎಲ್ಲ ಸೇರಿಸಿ 10 activities ticket included. 10 activities 250 rupees per head. Second bridge sky park है. और activities है last bridge है ticket included. Ticket 250. ಎಷ್ಟು ವೇಟ್ ಮಾಡ್ತಾರೆ? 1 hour ವೇಟಿಂಗ್. ಅಣ್ಣ ಮಹೀಂದ್ರ ಗಾಡಿ ಬಿಟ್ಟಿನಿ, ಯಾವ ಗಾಡಿನೂ ಆಗಲ್ಲ ಇಲ್ಲಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಬಂಪರ್ ಟು ಬಂಪರ್ ಫುಲ್ ಮಜಾ ಮಾಡ್ಕೊಂಡ್ ಬರ್ತಾವ್ರಪ್ಪ. ಕರ್ನಾಟಕ ನಮ್ಗೆ ರೋಡ್ ಕಲ್ಲೇ ಆರೋಯ್ತಾವೆ ನೋಡಿ ಎಷ್ಟು ಚೆನ್ನಾಗದೆ ಅಂತ. ಭಯ ಇನ್ನ ಎಷ್ಟು ಕಿಲೋಮೀಟರ್ ಈ ತರ? 5 ಕಿಲೋಮೀಟರ್. ಸ್ವೈಪಿಂಗ್ ಇಲ್ವಾ? ನೆಟ್ವರ್ಕ್ ಐತೆ ಒಬ್ರಿಗೆ 220 ಬರ್ತಿದ್ಯಾ? ಪಾಸ್ವರ್ಡ್ ಫೋನ್ ಅಲ್ಲೇ ಸ್ಕೂಲ್. स्कैनर उंडा फोन उंडा नहीं गाड़ी का रिटर्न नीचे पेमेंट
ಮೇಲ್ಗಡೆನಾ? ಸೊ ನಮ್ಗೆ ಇದೆಲ್ಲ ಆಕ್ಟಿವಿಟಿ ಇನ್ಕ್ಲೂಡ್ ಆಗಿರುತ್ತಾ? ಹಾಂ, ಇದು ಎಕ್ಸ್ಟ್ರಾನಾ ಇದು? 5 ಹಾಂ 5. ಕನ್ನಡ ಗೊತ್ತು. ಕನ್ನಡ ಗೊತ್ತಾ? ಹಾಂ, ಕನ್ನಡ ಗೊತ್ತಾ? ಹೌದಾ? ಕೊಂಚ ಗೊತ್ತು. ಬೆಂಗಳೂರಿಗೆ ಬಂದಿದ್ದೀರಾ? ಬೆಂಗಳೂರಿಗೆ? ಬ್ಯಾಂಗ್ಳೂರೇ. ಹಾಂ, ಬಂದಿದ್ದೀರಾ ಯಾವಾಗಾದರೂ? ಹಾಂ, ಓಕೆ. ನಿಮ್ಮ ಹೆಸರು? ಬ್ಯಾಂಗ್ಳೂರಿನ ಜೋಬಾಯ್. ನೇಮ್? ಜೋಯ್ ಅಗಸ್ತ್ಯ. ಹಾಂ, ಜೋಯ್ ಅಗಸ್ತ್ಯ. ಓಕೆ, ಹೋಗ್ಬರ್ತೀವಿ. ಯಾವ್ದು ಗುರು ಇದು? ಜನಸಾಗರ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲದ್ರಲ್ಲೂ ರಶೆ ಫುಲ್ಲು. ಯಾರು ನಾಯಿನೂ ಕರ್ಕೊಂಡ್ಬಂದವ್ರಲ್ಲಪ್ಪ ಗ್ಲಾಸ್ ಬಿಟ್ಟು ತೋರ್ಸೋಕ್ಕೆ. ಇಲ್ಲೇ 1 ಅವರ್ ಆಯ್ತದೆ ನಮಗೆ. ಗ್ಲಾಸ್ ಬ್ರಿಡ್ಜೇ 1 ಅವರ್ ಆಯ್ತದೆ. ಯಾವುದು? ಬನ್ನಿ ಕ್ಯೂವಲ್ಲಿ ಹೋಗ್ಬಿಡೋಣ, ನೋಡೋಣ ಆಮೇಲೆ. ಬಾವ ಕೇಳ್ದ ಅಂತ ಹೇಳು. ಮಾರ್ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ. ಆ ಕಡೆನೇ ಬತ್ತಿಯಲ್ಲ. ಸುಳ್ಳು. ಈ ಪ್ಲೇಸ್ ನೇಮ್ ಬಂದು 900 ಕಂಡಿ ಅಂತ. ಕಂಡಿ ಅನ್ನೋ ವರ್ಡು ಬೇಸಿಕಲಿ ಮಲಯಾಳಂದು. ಸೊ ಇದ್ರದ್ದು ಮೀನಿಂಗ್ ಏನಪ್ಪ ಅಂತಂದರೆ ಪ್ಯಾಚ್ ಆಫ್ ಲ್ಯಾಂಡ್ ಅಂತ. ಇದು ಬೇಸಿಕಲಿ 900 ಎಕರೆಯಲ್ಲಿ ಇರುವಂಥ ಇದೊಂದು ಎಸ್ಟೇಟು. ಇದನ್ನು ಪ್ರೈವೇಟ್ ಅವರು ಆ್ಯಕ್ಚುಲಿ ಓನ್ ಮಾಡ್ತಿರೋದು. ಅವ್ರ ನೇಮ್ ಬಂದು ಪರೇಲ್ ಪಪ್ಪಂಚನ್ ಅಂತ. ತುಂಬ ವರ್ಷಗಳ ಕಾಲ ಈ ಒಂದು ಪ್ರದೇಶ ಗೌಪ್ಯವಾಗೇ ಇತ್ತು. ಯಾರೂ ಕೂಡ ಇಲ್ಲಿ ವಿಸಿಟ್ ಮಾಡ್ತಾ ಇರಲಿಲ್ಲ. 2015ರಲ್ಲಿ ಮಲಯಾಳಮಲ್ಲಿ ಒಂದು ಮೂವಿ ಬರುತ್ತೆ. ಆ ಮೂವಿ ನೇಮ್ ಬಂದು ಲಾರ್ಡ್ ಲಿವಿಂಗ್ಸ್ಟನ್ 7000 ಕಂಡಿ ಅಂತ. ಸೊ ಆ ಮೂವಿ ರಿಲೀಸ್ ಆದಮೇಲೆ ಆ್ಯಕ್ಚುಲಿ ಈ ಪ್ಲೇಸ್ಗೆ ತುಂಬ ಜನ ವಿಸಿಟರ್ಸು ಬಂದು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ಈ ಪ್ಲೇಸು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಆಯಿತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಕಡಿಬಾವ ನಾನು ಬರಂಗಿಲ್ಲ. ಉಳ್ಳಾಡ್ತವ್ರಲ್ಲ ಇಬ್ರು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲದೀನಿ ಬ್ರೋ ನಾನು ಹೊಡೆಯಕೂತ. ಮಡಕೆ ಬಸವ ಅಂತೀವಿ. ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮನ್, ಗಂಧದ ಕಡ್ಡಿ ಪರಮೇಶ, ತಕ್ಕಡಿ ತಮ್ಮಯ್ಯ.
ಸೊ ಈ ಪ್ಲೇಸ್ಗೆ ಬರಬೇಕು ಅಂತಂದರೆ ನಮ್ಮ ಗಾಡಿಗಳನ್ನ ಅವ್ರು ಅಲೋ ಮಾಡಲ್ಲ. ಸೊ ನಾವು ಪಾರ್ಕಿಂಗ್ ಪ್ಲೇಸಲ್ಲಿ ಪಾರ್ಕ್ ಮಾಡಿಬಿಟ್ಟು ಅವ್ರ ಜೀಪಲ್ಲೇ ನಾವು ಬರಬೇಕು. 7 ಕಿಲೋಮೀಟ್ರ್ ಆಫ್ ರೋಡ್ ಇರುತ್ತೆ ಇದರಲ್ಲಿ. ಪರ್ ಹೆಡ್ಡು 200 ರೂಪಿ ನಿಮಗೆ ಚಾರ್ಜ್ ಮಾಡ್ತಾರೆ. ಮತ್ತು ವೆಯ್ಟಿಂಗ್ ಚಾರ್ಜಸ್ ಅಂತ 50 ರೂಪೀಸ್ ನಿಮಗೆ ಪರ್ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಈ ಪ್ಲೇಸಲ್ಲಿ ನಮಗೆ ಎಂಟ್ರಿ ಫೀಸ್ ಬಂದು 250 ರೂಪಿ ಪರ್ ಹೆಡ್ಡು. ನಾವು ಕೂಡ 250 ರೂಪಾಯಿಗೆ ಅವರು 8 ಆ್ಯಕ್ಟಿವಿಟೀಸ್ನ ಕೊಡ್ತಾರೆ. ಸೊ ಅದರಲ್ಲಿ ಗ್ಲಾಸ್ ಬ್ರಿಡ್ಜ್ ಇರುತ್ತೆ, ಸ್ಕೈ ವಾಕ್ ಇರುತ್ತೆ, ಹಾರಿಜೆಂಟಲ್ ಲ್ಯಾಡರ್ ಇರುತ್ತೆ, ಆರ್ಚರ್ ಇರುತ್ತೆ. ಸೊ ಈ ಥರ 8 ಆ್ಯಕ್ಟಿವಿಟೀಸ್ನ ನಮಗೆ ಕೊಡ್ತಾರೆ. ಅದ್ರ ಜೊತೆಗೆ ನೀವೇನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಬೇಕು ಅಂತಂದರೆ ನಿಮಗೆ 200 ರೂಪಿ ಪರ್ ಹೆಡ್ಡು ಚಾರ್ಜ್ ಮಾಡ್ತಾರೆ. ಜಿಪ್ ಲೈನು, ಜಿಪ್ ಸೈಕಲು ಈ ಥರದಕ್ಕೆಲ್ಲ ನಾವು 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾವು ಅದನ್ನು ಆ್ಯಕ್ಟಿವಿಟಿನ ತೊಗೋಬೇಕು. ಬಟ್ ಒಂದೇನಪ್ಪ ಅಂತಂದರೆ ನಿಮಗೆ ಎಂಟ್ರಿ ಆಗಬೇಕಾದ್ರೆ ಹೇಳ್ತಾರೆ ನಿಮಗೆ ಬರೀ 1 ಅವರ್ ಮಾತ್ರ ಟೈಮ್ ಇರೋದು ಅಂತ. ಸೊ 1 ಗಂಟೆಯಲ್ಲಿ ನಮಗೆ 8 ಆ್ಯಕ್ಟಿವಿಟೀಸ್ನೂ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ 30 ಮಿನಿಟ್ಸು ನಾವು ಗ್ಲಾಸ್ ಬ್ರಿಡ್ಜಲ್ಲೇ ಕಳೆದ್ವಿ. ಯಾಕಂದರೆ ಸಖತ್ ಮಳೆ ಬರ್ತಾಯಿತ್ತು. ಸೊ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗೋದೇ ಫೋಟೋ ತೊಗೊಳಕ್ಕೆ ಅಂತ. ಸೊ ಫೋಟೋ ತೊಗೊಂಡು ಅವರೆಲ್ಲ ವಾಪಸ್ ಬರೋದು ತುಂಬ ಲೇಟ್ ಆಯಿತು. ಅದಾದಮೇಲೆ ಕೆಲವೊಂದು ಆ್ಯಕ್ಟಿವಿಟೀಸ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಬಟ್ ಅಷ್ಟರಲ್ಲಿ ನಮ್ಮ ಡ್ರೈವರ್ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಬಂದು ಹಂಗೆ ಎತ್ತಾಕೊಂಡು ಹೋಗ್ಬಿಟ್ರು. ಅದರಲ್ಲಿ ಡೋರ್ ಇರಲಿಲ್ಲ, ಸೈಡ್ ಡೋರ್. ಇವಾಗ ಯಾರು ಬರ್ತಾ ಇಲ್ಲ ಆ ಕಡೆಯಿಂದ ಆಪೋಸಿಟ್ ಜಾಸ್ತಿ. ಅದಕ್ಕೆ ಇವಾಗ ಆಪೋಸಿಟ್ ಯಾವುದು ಗಾಡಿಗಳು ಕಾಣಿಸ್ತಾ ಇಲ್ಲ. ಯಾರಿಗೆ ಗೊತ್ತು ಕೆಳಗಡೆ ಬರ್ತಾ ಇಲ್ವೋ ಸ್ಪ್ಲೆಂಡರ್ ಬರೋದ ನೆಕ್ಸ್ಟ್ ಟ್ರಿಪ್ಗೆ. ಇದು ಅಲ್ಲಿ ಅಲ್ಲೆಲ್ಲ ಟಿಕೆಟ್ ಇವ್ರ ಕಡೆ ಇಲ್ಲಿ ತಗೋಬೇಕು. ಇಲ್ಲಿ ಸಕ್ಕದಾಗಿತ್ತು, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಬಟ್ ಜಾಸ್ತಿ ಮಳೆ ಅಂದರೂ ಸುತ್ತಾಡಿದ್ವಿ, ಸೂಪರ್ ಆಗಿತ್ತು. ಲೈಟ್ ಹಾಕ್ತೀನಿ ತೊಡಿದ್ರೆ ನಾನು ಹೇಳ್ತೀನಿ. ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ಸೇಮ್ ಫ್ರೆಂಡ್ಸ್ ನಮ್ದು ಅದೇ. ಏನು ಹೇಳ್ತಾರೋ ಅದೇ ಏನು ಹೇಳ್ತೀರ. ತುಂಬಾ ಚೆನ್ನಾಗಿತ್ತು. ನಿದ್ದೆ. ಟಿಕೆಟ್ ಕೇಳ್ತಾರೆ ಹಾಂ ಕ್ಯಾಶ್ ಮಾತ್ರನಾ? ಫೋನ್ ಪೇ ಏನಿಲ್ಲ? 20 ರೂಪಾಯಿ 500 ರೂಪಾಯಿ ಚೇಂಜ್ ಇಸ್ಕೊತೀವಿ. ಥ್ಯಾಂಕ್ ಯು ಸರ್. 100 ರೂಪಾಯಿ ಕಾಸು ಮನೆಗಳನ್ನ ನಾಟ್ಯಾಡ್ತಾರೆ. ಏನು ಇಷ್ಟೊತ್ತಲ್ಲಿ ಏನು ನೋಡ್ತಾವ್ರಪ್ಪ? ಕರಡಿ ಗಿರಡಿ ಬಂದ್ಬಿಟ್ಟದು.